ಹಾಗಾದ್ರೆ ತೀವ್ರಗಾಮಿಗಳು ಇವರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1905ರಿಂದ 1919ರವರೆಗೆ, 1905ರಿಂದ 1919ರವರೆಗೆ ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಮಂದಗಾಮಿಗಳ ಸಿದ್ಧಾಂತವನ್ನು ವಿರೋಧಿಸಿದರು. ಇದು ಇಂಪಾರ್ಟೆಂಟ್. ಮಂದಗಾಮಿಗಳು ಸಂವಿಧಾನಬದ್ಧವಾಗಿ ಹೋರಾಟವನ್ನು ಮಾಡಿದ್ರೆ, ತೀವ್ರಗಾಮಿಗಳು ಸಂವಿಧಾನವನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದ್ರು. ಅಂದಿನ ಸಂವಿಧಾನ, ಅಂದೇನು ಬ್ರಿಟಿಷ್ ಸಂವಿಧಾನ ಇತ್ತಲ್ಲ, ಬ್ರಿಟಿಷರ ಕಾಯ್ದೆ ಕಾನೂನುಗಳಿದ್ವಲ್ಲ, ಆ ಬ್ರಿಟಿಷರ ಕಾಯ್ದೆ ಕಾನೂನುಗಳನ್ನು ವಿರೋಧಿಸಿ, ಮಂದಗಾಮಿಗಳ ಸಿದ್ಧಾಂತವನ್ನು ವಿರೋಧಿಸಿ ಯಾವ ರೀತಿ ಹೋರಾಟವನ್ನು ಮಾಡಿದ್ರು? ಅವರೇನು ಚರ್ಚೆಗಳನ್ನ ಮಾಡ್ತಿದ್ರಲ್ಲ, ಆ ಚರ್ಚೆಗಳು, ವಿಚಾರಗೋಷ್ಠಿಗಳು, ಭಿತ್ತಿಪತ್ರಗಳು ಅವೆಲ್ಲವುಗಳನ್ನ ಗಾಳಿಗೆ ತೂರಿದರು ಇವರು ತೀವ್ರಗಾಮಿಗಳು. 1905ರಿಂದ 1919ರವರೆಗೆ ತಮ್ಮದೇ ಆಗಿರುವಂತ ಸಮ್ಮೇಳನಗಳನ್ನ ಮಾಡಿದ್ರು, ಉತ್ಸವಗಳನ್ನ ಮಾಡಿದರು, ಮೇಳಗಳನ್ನ ಮಾಡಿದರು. ಭಾರತ ದೇಶದ ಸಂಸ್ಕೃತಿ, ಭಾರತದ ಸನಾತನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದರು. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ನಾವು ಗಣೇಶ ಉತ್ಸವನ ಆರಂಭ ಮಾಡ್ತಾ ಇದ್ದೀವಲ್ಲ, ಆ ಗಣೇಶ ಉತ್ಸವ ಬಾಲಗಂಗಾಧರ ತಿಲಕರು ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ಅದೊಂದು ರಾಷ್ಟ್ರೀಯ ಚಳವಳಿ ಹಬ್ಬವಾಗಿತ್ತು. ಹಿಂದೂ ಮುಸಲ್ಮಾನರನ್ನ ಒಂದು ಮಾಡುವ ಉದ್ದೇಶ ಆಗಿತ್ತು ಗಣೇಶ ಉತ್ಸವ. ಈ ಗಣೇಶ ಕಾರ್ಯಕ್ರಮ ಅನ್ನೋದು ಕೇವಲ ಇದೊಂದು ಧಾರ್ಮಿಕ ಉತ್ಸವ ಅಷ್ಟೇ ಅಲ್ಲ, ಇದು ರಾಷ್ಟ್ರೀಯ ಚಳವಳಿಯ ಒಂದು ಭಾಗ. ಹಿಂದೂ ಮುಸಲ್ಮಾನರನ್ನು ಒಂದು ಮಾಡುವ ಸಲುವಾಗಿ ಬಾಲಗಂಗಾಧರ ತಿಲಕರು ಉತ್ಸವಗಳನ್ನು ಪ್ರಾರಂಭ ಮಾಡಿದರು. ರಾಷ್ಟ್ರೀಯ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟರು, ರಾಷ್ಟ್ರೀಯ ಶಾಲೆಗಳನ್ನು ಓಪನ್ ಮಾಡಿದ್ರು. ಹಾಗಾದ್ರೆ ಈ ಒಂದು ತೀವ್ರಗಾಮಿಗಳು ಯಾಕೆ ಏಳಿಗೆ ಆದರು? ಯಾರು ತೀವ್ರಗಾಮಿಗಳಂದ್ರೆ ಯಾರು? ಲಾಲ್, ಬಾಲ್, ಪಾಲ್, ಅರವಿಂದ್ ಘೋಷ್, ಅಜಿತ್ ಸಿಂಗ್, ಇವರೆಲ್ಲ ಪ್ರಮುಖವಾಗಿರುವಂತ ತೀವ್ರಗಾಮಿಗಳ ನಾಯಕರು. ಲಾಲಾ ಲಜಪತ್ ರಾಯರು, ಬಾಲಗಂಗಾಧರ ತಿಲಕರು, ಬಿಪಿನ್ ಚಂದ್ರ ಪಾಲರು, ಅರವಿಂದ್ ಘೋಷರು, ಅಜಿತ್ ಸಿಂಗರು ಒಬ್ರಿಗೊಬ್ರು ಜೀವ ಕೊಡುವಂತ ಒಬ್ಬ ಹೋರಾಟಗಾರರು. ಎಷ್ಟು ಆತ್ಮೀಯತೆ! ಒಂದ್ ಕಡೆ ಅರವಿಂದ್ ಘೋಷರನ್ನ ಬಂಧಿಸಿರ್ತಾರೆ. ಅರವಿಂದ್ ಘೋಷರನ್ನ 1908ರ ಆ ಅಲಿಪುರ್ ಬಾಂಬ್ ಪ್ರಕರಣ ಅಂತ ಏನು ಕರಿತೀವಿ, ಮುಜಾಫರ್ ದಂಗೆ ಅಂತ ಏನು ಕರಿತೀವಲ್ಲ, ಆ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿಯನ್ನ, ಒಂದ್ ಕಡೆ ಪ್ರಫುಲ್ ಚೌಕಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರೆ ಶೂಟ್ಔಟ್ ಮಾಡ್ಕೋತಾರೆ, ಅವರು ತಮಗೆ ತಾವೇ ವೀರಮರಣ ಅಪ್ಕೋತಾರೆ. ಖುದಿರಾಮ್ ಬೋಸನನ್ನ ಅಂಡೋಮಾನ್ ನಿಕೋಬಾರದ ಕಾಲಾಪನಿ ಜೈಲಿಗೆ ಏನು ಗಲ್ಲಿಗೆ ಏರಿಸ್ತಾರೆ. ಯುಗಾಂತರ ಸಂಘಟನೆಯ ನಾಯಕರಾಗಿರುವಂತ ಅರವಿಂದ್ ಘೋಷರನ್ನ ಬಂಧಿಸಿದಾಗ ಆ ಅರವಿಂದ್ ಘೋಷರು ಇವರು ಅಲ್ಲ ಅಂತೇಳಿ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ ಬಿಪಿನ್ ಚಂದ್ರಪಾಲರು. ಒಂದು ವೇಳೆ ಬಿಪಿನ್ ಚಂದ್ರಪಾಲರು ಇವರೇ ಅರವಿಂದ್ ಘೋಷ ಅಂತ ಹೇಳಿದ್ರೆ ಅವತ್ತೇ ಅವರು ಜೈಲು ಪಾಲಾಗ್ತಿದ್ರು. ಅರವಿಂದ್ ಆಶ್ರಮವನ್ನು ಪ್ರಾರಂಭ ಮಾಡ್ತಾ ಇರಲಿಲ್ಲ. ನ್ಯೂ ಲ್ಯಾಂಪ್ಸ್ ದ ಓಲ್ಡ್ ಫಾರ್ ದ ಲ್ಯಾಂಪ್ ಅನ್ನುವಂತ ಒಂದು ಪತ್ರಿಕೆ ಬರ್ತಿರ್ಲಿಲ್ಲ, ಸಾವಿತ್ರಿ ಎಂಬ ಪತ್ರಿಕೆ ಬರ್ತಿರ್ಲಿಲ್ಲ. ಅವರು ಈ ದೇಶಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಯಾರು? ಅರವಿಂದ್ ಘೋಷ್. ಅವರು ಮಂದಗಾಮಿಗಳ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಮಂದಗಾಮಿಗಳ ಸಿದ್ಧಾಂತವನ್ನು ಯಾವ ರೀತಿಯಲ್ಲಿ ಅಂದ್ರೆ 3P ಸಿದ್ಧಾಂತದಲ್ಲಿ, 3P ಸಿದ್ಧಾಂತ. 3P ಅಂದ್ರೆ ಯಾವುದು? ಒಂದು ಪ್ರೇಯರ್, ಇನ್ನೊಂದು ಪಿಟಿಷನ್, ಇನ್ನೊಂದು ಪ್ರೊಟೆಸ್ಟ್. ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಇದು ಯಾರದು? ಮಂದಗಾಮಿಗಳ ಸಿದ್ಧಾಂತ. ಇದು ಆರಂಭದ ಮಂದಗಾಮಿಗಳು ಹೆಂಗ್ ಹೋರಾಟ ಮಾಡಿದ್ರು ಅಂತೇಳಿ ಸ್ವತಃ ಅರವಿಂದ್ ಘೋಷರು ಲೈಫ್ ಡಿವೈನ್ ಎಂಬಂತ ಗ್ರಂಥದಲ್ಲಿ, ಆ ಲೈಫ್ ಡಿವೈನ್ ಎಂಬ ಗ್ರಂಥದಲ್ಲಿ ಅವರು ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಸಿದ್ಧಾಂತ ಯಾವಂದ್ರೆ 3P ಸಿದ್ಧಾಂತ. ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್, ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಆರಂಭದ ಮಂದಗಾಮಿಗಳು ವಿಚಾರವನ್ನು ಅವರು ಒಪ್ಪಿಕೊಳ್ಳಂಗಿಲ್ಲ, ಅವರ ಸಿದ್ಧಾಂತಗಳನ್ನು ಅವರು ಒಪ್ಪಿಕೊಳ್ಳಂಗಿಲ್ಲ. ಅವರ ಸಿದ್ಧಾಂತವನ್ನ ಅತ್ಯಂತ ತೀವ್ರವಾಗಿ ಖಂಡಿಸಿದಂತ ಒಬ್ಬ ನಾಯಕ ಯಾರಂದ್ರೆ ಅರವಿಂದ್ ಘೋಷ್. ಹಾಗಾದ್ರೆ ಮಂದಗಾಮಿಗಳು ಅವರ ಸಿದ್ಧಾಂತವನ್ನು ವಿರೋಧ ಮಾಡಿದಂತ ಗುಂಪು ಯಾವುದಂದ್ರೆ ಲಾಲ್, ಬಾಲ್, ಪಾಲ್, ಅರವಿಂದ್ ಘೋಷ್ ಮತ್ತೆ ಅಜಿತ್ ಸಿಂಗ್. ಹಾಗಾದ್ರೆ ಕ್ವಶನ್ ಏನು? ಮಂದಗಾಮಿಗಳು ಇಂದ ತೀವ್ರಗಾಮಿಗಳು ಯಾಕೆ ಇಬ್ಬಾಗ ಆದ್ರು? ತೀವ್ರಗಾಮಿಗಳ ಏಳಿಗೆ ಕಾರಣ ಏನು? ಯಾಕೆ ಏಳಿಗೆ? ಇವರು ಈ ಒಂದು ಹೋರಾಟಕ್ಕೆ ಬರಲ ಕಾರಣ ಏನು? ಅವ್ರ ಮೇಲೆ ಅನೇಕ ಚಿಂತನೆಗಳು ಪ್ರಭಾವ ಬೀರಿದು. ಒಂದು ಚಿಂತನೆ 1896ರಲ್ಲಿ ಇಥೋಪಿಯಾ ಅನ್ನುವಂತ ದೇಶ ಇಟಲಿ ದೇಶವನ್ನ ಸೋಲಿಸ್ತದೆ. ಸಣ್ಣದಾಗಿರುವಂತ ಇಥೋಪಿಯಾ ಅನ್ನುವಂತ ಒಂದು ಸಣ್ಣ ರಾಷ್ಟ್ರ ಬೃಹತ್ ಪ್ರಮಾಣದ ಇಟಲಿ ದೇಶವನ್ನು ಸೋಲಿಸ್ತದೆ. ಅಷ್ಟೇ ಅಲ್ಲ, 1905ರಲ್ಲಿ ಜಪಾನ್ ದೇಶ ರಷ್ಯಾ ದೇಶವನ್ನ ಸೋಲಿಸ್ತದೆ. ಒಂದು ಚಿಕ್ಕ ಜಪಾನ್ ದೇಶ, ರಷ್ಯಾ ದೇಶ ದೊಡ್ಡದ ರಷ್ಯಾ.
ಇವತ್ತಿನ ರಷ್ಯಾ 176 ಲಕ್ಷ ಚದರ ಕಿಲೋಮೀಟರ್. ಐದು ಭಾರತ ಸೇರಿದ್ರೆ ಒಂದು ರಷ್ಯಾ ದೇಶಕ್ಕೆ ಸಮ. ಅವತ್ ಎಷ್ಟು ದೊಡ್ಡದಿರಬಹುದು ವಿಚಾರ ಮಾಡಿ. ರಷ್ಯಾ ಅಂತ ಬೃಹತ್ ಪ್ರಮಾಣದ ರಷ್ಯಾ ದೇಶವನ್ನ ಒಂದು ಚಿಕ್ಕ ಜಪಾನ್ ದೇಶ ಸೋಲಿಸಿದನೋದಾದರೆ, ಬೃಹತ್ ಪ್ರಮಾಣದ ಇಟಲಿ ದೇಶವನ್ನ ಒಂದು ಇಥೋಪಿಯಾ ದೇಶ ಸೋಲಿಸಿದನೋದಾದರೆ, ನಾವ್ಯಾಕೆ ಸೋಲಿಸಬಾರದು? ಬ್ರಿಟಿಷರನ್ನ ಯಾಕೆ ಬಗ್ಗು ಬಿಡಿಬಾರದು? ಬ್ರಿಟಿಷರನ್ನ ಸಂಪೂರ್ಣವಾಗಿ ನಾವು ಯಾಕ ಸೋಲಿಸಬಾರದು ಅಂತ ಹೇಳಿ ಆ ಮಂದಗಾಮಿಗಳಿಂದ ತೀವ್ರಗಾಮಿಗಳು ಇಬ್ಬಾಗ ಆಗ್ತಾರೆ. ಇದು ಅಂತಾರಾಷ್ಟ್ರೀಯ ಎರಡು ಘಟನೆಗಳು. 1896ರಲ್ಲಿ ಇಥೋಪಿಯಾ ದೇಶ ಇಟಲಿ ದೇಶವನ್ನು ಸೋಲಿಸುವುದಾದರೆ, ಜಪಾನ್ ದೇಶ ರಷ್ಯಾ ದೇಶವನ್ನು ಸೋಲಿಸುವುದಾದರೆ, ನಾವ್ಯಾಕೆ ಬ್ರಿಟಿಷರನ್ನು ಸೋಲಿಸಬಾರದು ಅನ್ನುವಂತ ಒಂದು ಕಲ್ಪನೆ. ಇನ್ನೊಂದು ಕಲ್ಪನೆ 1905 ಅಕ್ಟೋಬರ್ 16 1905 ಅಕ್ಟೋಬರ್ 16ನೇ ತಾರೀಕು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಉದ್ದೇಶಪೂರ್ವಕವಾಗಿ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಕೋಮು ಘರ್ಷಣೆಯನ್ನು ಉಂಟು ಮಾಡುವ ಸಲುವಾಗಿ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಆ ಬಂಗಾಳದ ವಿಭಜನೆಯನ್ನು ಕುರಿತು ಯಾವ ಮಂದಗಾಮಿಗಳು ಅದರ ವಿರುದ್ಧ ಧ್ವನಿ ಎತ್ತಂಗಿಲ್ಲ. ಆರಂಭದ ದಿನಮಾನಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡಂಗಿಲ್ಲ. ಅಷ್ಟೇ ಅಲ್ಲ, ಬಂಗಾಳದ ಹೋರಾಟ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿ ಅಂತ ಮಂದಗಾಮಿಗಳು ತೀವ್ರಗಾಮಿಗಳಂದ್ರು. ಇಲ್ಲ, ಇದು ರಾಷ್ಟ್ರಾದ್ಯಂತ ಹೋರಾಟ ಆಗಬೇಕು, ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ನಡಿಬೇಕು. ಈ ಹೋರಾಟಕ್ಕೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಅಮರ ಸೋನಾ ಬಾಂಗ್ಲಾ ಅನ್ನುವಂತ ಗೀತೆಗಳನ್ನು ಹಾಡಬೇಕು, ಒಂದೇ ಮಾತರಂ ಅನ್ನುವಂತ ಗೀತೆಗಳನ್ನು ಹಾಡಬೇಕು ಕರೆಯನ್ನು ಕೊಟ್ಟರು ತೀವ್ರಗಾಮಿಗಳು. ಅಷ್ಟೇ ಅಲ್ಲ, 1907 ಬಂಗಾಳದ ವಿಭಜನೆ ಅಂತ ಸರಿಯೇನು ಸೂರತ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ. ಆ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವತಃ ಬಾಲಗಂಗಾಧರ ತಿಲಕರ್ ಎದ್ದು ನಿಂತು ಒಂದು ಪ್ರಶ್ನೆ ಮಾಡಿದರು. ದಾದಾಬಾಯಿ ನವರೋಜಿ ಅವರೇ, ನೀವು ಸ್ವರಾಜ್ಯ ಅನ್ನುವಂತ ಪದವನ್ನು ಬಳಸಿರಿ. ಯಾವಾಗ? 1906ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. 1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನೀವು ಸ್ವರಾಜ್ಯ ಅನ್ನುವಂತ ಪದವನ್ನು ಬಳಸಿರಿ. ಹಾಗಾದ್ರೆ ನನಗೆ ಆ ಸ್ವರಾಜ್ಯ ಪದದ ಮೀನಿಂಗ್ ಹೇಳ್ರಿ ಅಂದ್ರು. ಸ್ವರಾಜ್ಯ ಪದದ ಅರ್ಥವನ್ನು ಹೇಳ್ರಿ. ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಮಧ್ಯದಲ್ಲಿ ಘರ್ಷಣೆ ಪ್ರಾರಂಭ ಆಗ್ತದೆ. ಕುರ್ಚಿಗಳ ತೂರಾಟ, ಟಿಮ್ಟಿಮ್ಗಳ ಹಾರಾಟ. ಗಣೇಶ ಉತ್ಸವದಲ್ಲಿ ಆ ಪದಗಳನ್ನು ಬಳಕೆ ಮಾಡಬಾರದು. ಫಿರೋಜ್ ಶಾ ಮೆಹ್ತಾ ಹಾಗೂ ಸುರೇಂದ್ರನಾಥ್ ಬ್ಯಾನರ್ಜಿಯ ಮೇಲೆ ಅನಾಮಿಕ ವ್ಯಕ್ತಿಗಳು ಟಿಮ್ಟಿಮ್ಗಳನ್ನೇ ಎಸೆದರು. ಸಹಜವಾಗಿನೇ ಆ ಸಮಯದಲ್ಲಿ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳು ಇಬ್ಬಾಗಾಗ್ತಾರೆ. ಅಧಿಕೃತವಾಗಿ 1907ರಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಇಬ್ಬಾಗಾದರು ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ತೀವ್ರಗಾಮಿಗಳ ಅತ್ಯಂತ ಮುಖ್ಯವಾಗಿರುವಂತ ನಾಯಕ ಯಾರು? ಲಾಲಾ ಲಜಪತ್ ರಾಯ್.